ಇದೆಂತಹ ಹೀನ ಕೃತ್ಯ ಅಂತ ಅನಿಸಿಬಿಡುತ್ತೆ. ಹೆಣ್ಣನ್ನ ಕೇವಲ ಭೋಗದ ವಸ್ತು ಅನ್ನೋದನ್ನ ನೋಡೋ ರೀತಿಯ ಜನ ಇನ್ನೂ ನಮ್ಮ ಸುತ್ತಮುತ್ತ ಇದ್ದಾರೆ ಅನ್ನೋದಕ್ಕೆ ಇದು ಉದಾಹರಣೆ. ಅಣ್ಣನಿಗೆ ಥಳಿಸಿ ತಂಗಿಯನ್ನ ಎಳೆದೊಯ್ದು ಅತ್ಯಾಚಾರವನ್ನು ಎಸಗಿದ್ದಾರೆ ಪಾಪಿಗಳು ಅನ್ನೋದರ ಮಾಹಿತಿ ಇದು. KR ಪುರಂ ರೈಲ್ವೆ ನಿಲ್ದಾಣದಲ್ಲಿ ಬಿಹಾರದ ಯುವತಿಯನ್ನ ರೇಪ್ ಮಾಡಲಾಗಿದೆ. ನಿನ್ನೆ ರಾತ್ರಿ 1:30 ಸುಮಾರಿಗೆ ನಡೆದಿರುವಂತಹ ಹೀನ ಕೃತ್ಯ ಇದು. ಯುವತಿಯ ಕಿರುಚಾಟವನ್ನ ಕಂಡು ಸ್ಥಳಕ್ಕೆ ಜನ ಓಡೋಡಿ ಬಂದಿದ್ದಾರೆ. ಅಷ್ಟರಲ್ಲಾಗಲೇ ಪೈಶಾಚಿಕ ಕೃತ್ಯ ನಡೆದು ಹೋಗಿತ್ತು ಯುವತಿಯ ಮೇಲೆ. ಬೀದಿ ಕಾಮುಕನನ್ನ ಹಿಡಿದು ಪೊಲೀಸರಿಗೆ ಸ್ಥಳೀಯರು ಒಪ್ಪಿಸಿದ್ದಾರೆ. ಆಗ ಸರಿಯಾಗಿ ಏಟ್ ಕೂಡ ಕೊಟ್ಟಿದ್ದಾರೆ, ಮುಖಕ್ಕೆ ಗುದ್ದಿದ್ದಾರೆ ಅನ್ನೋದು ಕೂಡ ತಿಳಿದು ಬರ್ತಾ ಇರೋ ಮಾಹಿತಿ. ಆಶಿಫ್ ಮತ್ತು ಮತ್ತೋರ್ವನನ್ನ ಮಹದೇವಪುರ ಪೊಲೀಸರು ಬಂಧಿಸಿದ್ದಾರೆ ಅನ್ನೋದ್ರ ಮಾಹಿತಿ ಕೂಡ ಸಿಗ್ತಾ ಇದೆ. ಸದ್ಯಕ್ಕೆ ಈ ಪ್ರಕರಣ ಇದೆಯಲ್ಲ, ಇದು ಬೆಂಗಳೂರನ್ನ ಮತ್ತೊಂದು ಸಲ ಹೆಣ್ಮಕ್ಳಿಗೆ ಎಷ್ಟು ಸೇಫ್ ಬೆಂಗಳೂರು ಅನ್ನೋ ಪ್ರಶ್ನೆ ಮೂಡಿಸುವಂತೆ ಮಾಡಿಬಿಟ್ಟಿದೆ. ಮಹದೇವಪುರ ವಲಯ ಅಂತ ಹೇಳಿದ್ರೆ ಬೇರೆ ವಲಯ ಕಂಪೇರ್ ಮಾಡಿದ್ರೆ ಜನಸಂದಣಿ ಕೂಡ ಜಾಸ್ತಿನೇ. ಅಲ್ಲೇ ಇಂಥ ಕೃತ್ಯ ಆಯಿತು ಅಂತಂದರೆ ಕಾನೂನು ಸುವ್ಯವಸ್ಥೆ ಎಲ್ಲಿ ತನಕ ಹೋಯಿತು ಅನ್ನೋ ಪ್ರಶ್ನೆ ಬರುತ್ತೆ. ವಿಕ್ಟಿಮ್ ಸದ್ಯಕ್ಕೆ ಆಸ್ಪತ್ರೆಯಲ್ಲಿದ್ದಾರೆ ಅನ್ನೋ ಮಾಹಿತಿ ಇದೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನರಸಿಂಹಮೂರ್ತಿ. ಈಗ ಸಂತ್ರಸ್ತಿಯ ಸ್ಥಿತಿ ಹೇಗಿದೆ, ತನಿಖೆ ಹೇಗೆ ಸಾಗ್ತಾ ಇದೆ, ಆರೋಪಿಗಳ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿ ಇದೆಯಾ? ಮಮತಾ, ಈಗಾಗಲೇ ಇಬ್ಬರು ಆರೋಪಿಗಳನ್ನ ಮಹದೇವಪುರ ಪೊಲೀಸರು ಬಂಧಿಸುವ ಕೆಲಸವನ್ನ ಮಾಡಿದ್ದಾರೆ. ಸೈಯದ್ ಮುಷಾರ್ ಅಂತೇಳಿ ಒಬ್ಬಾತ, ಮತ್ತೊಬ್ಬ ಆಸಿಫ್ ಅಂತೇಳಿ. ನಿನ್ನೆ 1:30 ಸುಮಾರಿಗೆ ಈ ಯುವತಿ, ಬಿಹಾರ ಮೂಲದ ಯುವತಿ, ಎರ್ನಾಕುಲಂ ಟ್ರೈನ್ನಿಂದ ಬೆಂಗಳೂರಿನಲ್ಲಿ ಬಂದು ಇಳಿತಾಳೆ ರಾತ್ರಿ 1:15 ಸುಮಾರಿಗೆ. ಆ ಸಂದರ್ಭದಲ್ಲಿ ತನ್ನ ಅಣ್ಣನಿಗೆ ಕರೆಯನ್ನ ಮಾಡ್ಕೊಂಡಿರ್ತಾಳೆ. ಆ ಬಳಿಕ ರೈಲ್ವೆ ಸ್ಟೇಷನ್ನಲ್ಲಿ ಇಳಿದ ಬಳಿಕ ಇಬ್ಬರು ಕೂಡ ಊಟ ಮಾಡೋದಕ್ಕೆ ಅಂತೇಳಿ ಮಹದೇವಪುರದ ಕಡೆಗೆ ಹೋಗ್ತಿರ್ತಾರೆ. ಈ ಸಂದರ್ಭದಲ್ಲಿ ಆಟೋದಲ್ಲಿ ಕುಳಿತಿದ್ದಂತಹ ಈ ಸೈಯದ್ ಮುಷಾರ್ ಮತ್ತೆ ಆಸಿಫ್, ಈ ಇಬ್ಬರು ಕೂಡ ಈತನನ್ನ, ಆ ಯುವತಿಯ ಅಣ್ಣನನ್ನ ಬಲವಾಗಿ ಹಿಡಿದುಕೊಂಡು ಥಳಿಸುವ ಕೆಲಸವನ್ನ ಮಾಡ್ತಾರೆ. ಅದಾದ ಬಳಿಕ ಆ ಯುವತಿಯನ್ನ ನಿರ್ಜನ ಪ್ರದೇಶಕ್ಕೆ ಎಳೆದೊಯ್ದು ಲೈಂಗಿಕ ದೌರ್ಜನ್ಯವನ್ನ ಎಸಗಿ ಅದಾದ ಬಳಿಕ ಅತ್ಯಾಚಾರವನ್ನ ಎಸಗಿದ್ದಾರೆ. ಆಕೆ ಕಿರುಚಿಕೊಂಡಿದ್ರಿಂದ ಕೂಡಲೇ ಸ್ಥಳೀಯರು ಬಂದಿದ್ದಾರೆ. ಒಂದಷ್ಟು ಆತನನ್ನ ಅಲ್ಲೇ ಹಿಡಿದುಕೊಂಡು ಥಳಿಸುವ ಕೆಲಸವನ್ನ ಮಾಡಿದ್ದಾರೆ, ಮತ್ತೆ ಪೊಲೀಸರಿಗೆ ಕರೆ ಮಾಡಿದ್ದಾರೆ. ಆ ಸಂಬಂಧ ಆಸಿಫ್ನ ವಿಚಾರಣೆ ವೇಳೆ ಇದೀಗ ಮುಷಾರ್ನನ್ನ ಕೂಡ ಬಂಧನ ಮಾಡುವ ಕೆಲಸವನ್ನ ಮಾಡಲಾಗಿದೆ. ವಿಚಾರ ಏನಂತ ಹೇಳಿದ್ರೆ, ಅಣ್ಣ ತಂಗಿ ಊಟಕ್ಕೆ ಹೋಗ್ತಿದ್ರು ಕೂಡ ಈ ಪಾಪಿಗಳ್ಯಾರಿದ್ದಾರೆ, ಈ ನೀಚರು ಆ ಯುವತಿಯನ್ನ ಎಳೆದೊಯ್ದು ಇದೀಗ ಅತ್ಯಾಚಾರವನ್ನ ಎಸಗುವ ಕೆಲಸವನ್ನ ಮಾಡಿದ್ದಾರೆ. ಸದ್ಯ ಅತ್ಯಾಚಾರ ಪ್ರಕರಣ ಸಂಬಂಧ ಮಹದೇವಪುರ ಪೊಲೀಸರು ಇಬ್ಬರನ್ನ ಬಂಧಿಸಿ ಹೆಚ್ಚಿನ ತನಿಖೆಗೆ ಒಳಪಡಿಸಿದ್ದಾರೆ, ವಿಚಾರಣೆಯನ್ನ ಕೂಡ ನಡೆಸ್ತಿದ್ದಾರೆ. ಈ ಇಬ್ಬರು ಕೂಡ ಮೂಲತಃ ಇಲ್ಲಿಯವರೇ ಬೆಂಗಳೂರಿನ ನೇಟಿವ್ ಹೊಂದಿದ್ರು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಸದ್ಯ ಆ ಯುವತಿಯನ್ನ ಆಸ್ಪತ್ರೆಗೆ ದಾಖಲು ಮಾಡಿಸಿ ಆಕೆಗೆ ಚಿಕಿತ್ಸೆ ಕೊಡಿಸುವ ಕೆಲಸವನ್ನ ಕೂಡ ಮಾಡಲಾಗ್ತಿದೆ. ರಾತ್ರಿ ನಿರ್ಜನ ಪ್ರದೇಶದಲ್ಲಿ ಇವರು ಹೋಗ್ತಿದ್ದಂತಹ ಸಂದರ್ಭದಲ್ಲಿ ಬೀಟ್ ವ್ಯವಸ್ಥೆ ಹೇಗಿದೆ ಅನ್ನೋದು ಒಂದಷ್ಟು ಯಕ್ಷ ಪ್ರಶ್ನೆ. ಯಾಕಂತ ಹೇಳಿದ್ರೆ, ಒಂದು ಅಣ್ಣ ತಂಗಿ ಊಟಕ್ಕೆ ಹೋಗ್ತಾರೆ, ಆ ಸಂದರ್ಭದಲ್ಲಿ ಅಣ್ಣನನ್ನ ಹಿಡಿದು ಥಳಿಸಿ ಆತನನ್ನ ಬಲವಾಗಿ ಹಿಡಿದುಕೊಂಡು ಇನ್ನೊಬ್ಬ ಯುವತಿಯ ಮೇಲೆ ಅತ್ಯಾಚಾರವನ್ನ ಎಸಗ್ತಾನೆ ಅಂತ ಹೇಳಿದ್ರೆ ನಿಜಕ್ಕೂ ಇದನ್ನ ಸಹಿಸಿಕೊಳ್ಳೋದಕ್ಕೆ ಅಸಾಧ್ಯ. ಪೊಲೀಸರು ಇಂಥವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮವನ್ನ ತೆಗೆದುಕೊಳ್ಬೇಕಾಗುತ್ತೆ. ಆಗಷ್ಟೇ ಬೆಂಗಳೂರಿಗೆ ಒಂದಷ್ಟು ಆ ಹೆಸರೇನಿದೆ, ಆ ಕೆಟ್ಟ ಹೆಸರು ಬರೋದು ತಪ್ಪುತ್ತೆ. ರೈಟ್, ಧನ್ಯವಾದ ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ. KR ಪುರ ರೈಲ್ವೆ ಸ್ಟೇಷನಿಂದ ಊಟಕ್ಕೆ ಅಂತ ಹೊರಗಡೆ ಬರಬೇಕಾದ್ರೆ ಆಟೋದಲ್ಲಿದ್ದ ಇಬ್ಬರು ಅವರನ್ನ ನಡ್ಕೊಂಡು ಫಾಲೋ ಮಾಡ್ಕೊಂಡು ಬಂದು ಸಹೋದರನನ್ನು ಹಿಡಿದು ಅತ್ಯಾಚಾರ ಎಸಗಿದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಮಹದೇವಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ವಿದಿನ್ 15 ಮಿನಿಟ್ಸ್ ಆರೋಪಿಯನ್ನು ಸೆಕ್ಯೂರ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿದ್ರು. ಸರ್, ಹುಡುಗಿ ಎಲ್ಲಿಂದ ಬರ್ತಿದ್ರು, ಎಲ್ಲಿ ಹೋಗ್ತಾ ಇಲ್ಲ ಅಂತ ಹೇಳಿ, ಜೊತೆಗೆ ಎಲ್ಲ ಟ್ರೈನಿಗೆ ಬಂದಿದ್ದರು. ಹುಡುಗಿ ಈಗ ಅವರಿಗೆ ಕರ್ಕೊಂಡು ಹೋಗೋಕ್ಕೆ ಬೆಂಗಳೂರಿಗೆ ಬಂದಿದ್ದರು. ಅದೇ ದಿನ 1ನೇ ತಾರೀಕಿಗೆ ರಾತ್ರಿ ಹುಡುಗ ಬಂದಿತ್ತು. ಹುಡುಗಿ ಒಂದು ಗಂಟೆಗೆ ಕೇರಳದಿಂದ ಬಂದು KR ಪುರ ರೈಲ್ವೆ ಸ್ಟೇಷನ್. ಸರ್, ಅಲ್ಲಿಂದ ಬೈ ವಾಕ್ ಬಂದಿದ್ದ ಗಾಡಿ ವಾಕ್ ಬಂದು ಇಬ್ಬರು ಕೂಡ ಊಟಕ್ಕೆ ಅಂತ ಬರ್ತೀರಾ? ಊಟಕ್ಕೆ ಅಂತ ಹೊರಗಡೆ ಬಂದಿದ್ದರು ಹುಡುಗ. ಆರೋಪಿಗಳು ಹಿನ್ನೆಲೆ ಇದೆ ಸರ್, ಎಲ್ಲಿಯವರು? ಆರೋಪಿಗಳು ಮುಳಬಾಗಿಲು ಇಲ್ಲಿ ಆಟೋ ಕೆಲಸ ಮಾಡ್ತಾರೆ.